ಭ್ರುವನ್ಕುಲಾಯ ನಮಃ, ಓಂ ಅನಂಗಾಯ ನಮಃ, ಓಂ ಭಾರಹೃದಯಾಯ ನಮಃ, ಓಂ ತುದಿಯೇ ಅಧ್ಯಯನ ಮಾಡಿ ದಕ್ಷಿಣ ಭಾರತಾದ್ಯಂತ ಪ್ರಯಾಣಿಸಿ ಬೋಧನಾ ವೃತ್ತಿಯನ್ನು ಕೈಗೊಂಡು ತಮ್ಮ ಜ್ಞಾನ ಭಂಡಾರವನ್ನು ಹಂಚಿದರು. ವೈವಾಹಿಕ ಜೀವನ ವೈರಾಗ್ಯಕ್ಕೆ ಕಾರಣವಾಗಿ ಅದನ್ನು ತ್ಯಜಿಸಿ ಸನ್ಯಾಸ ಸ್ವೀಕರಿಸಿ ಶ್ರೀರಂಗಂ ಮಠದ ಮುಖ್ಯಸ್ಥರಾದ ಯಮುನಾಚಾರ್ಯರ ಆಶಯದಂತೆ ಶ್ರೀ ರಾಮಾನುಜರು ಮಠದ ಮುಖ್ಯಸ್ಥರಾಗಿ ನೇಮಕಗೊಂಡು ಶ್ರೀ ವೈಷ್ಣವ ಮಠದ ಜನಪ್ರಿಯತೆಗೆ ಕಾರಣರಾದರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವಂತಹ ಒಂದು ಗ್ರಂಥ ಇದೆ. ಅದರಲ್ಲಿ ಅವರೇ ಹೇಳ್ಕೊಡ್ತಾರೆ. ನಾನು ಮಧ್ವ ಅಂತ ಹೇಳಿ ಮೂರನೇ ಅವತಾರ ನಂದು. ಮೊದಲು ವಾಯುದೇವನಾಗಿದ್ದೆ, ಮೊದಲು ಮಾರುತಿಯಾಗಿದ್ದೆ ತ್ರೇತಾಯುಗದಲ್ಲಿ, ಭೀಮನಾಗಿದ್ದೆ ದ್ವಾಪರದಲ್ಲಿ, ಕಲಿಯುಗದಲ್ಲಿ ಮಧ್ವನಾಗಿ ಅವತರಿಸಿದ್ದೇನೆ ಅಂತ ಹೇಳಿ ಪ್ರಥಮೋ ಹನುಮನ್ ನಾಮ ದ್ವಿತೀಯೋ ಭೀಮ ಏವಚ ತೃತೀಯಸ್ತು ಪೂರ್ಣ ಪರಿಜ್ಞಸ್ಯ ಭಗವತ್ ಕಾರ್ಯ ಸಾಧಕ ಅನ್ನೋ ಮಾತನ್ನ ಮೊದಲೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಒಂದು ರೀತಿಯಲ್ಲಿ ಅವತಾರ ಪುರುಷ ಅನ್ನುವಂತಹ ಮಾತನ್ನು ಭಾರತ ಎಲ್ಲ ದೇಶಗಳಂತಲ್ಲ, ಮಾರ್ಕ್ ಟೈಮ್ನಿಂದ ಹಿಡಿದು ಜರ್ಮನ್ ಚಿತ್ರಕ ಫ್ರೆಡ್ರಿಕ್ ಎಗ್ಲರ್ವರೆಗೆ, ಮ್ಯಾಕ್ಸ್ ಮುಲ್ಲರ್ನಿಂದ ಹಿಡಿದು ರಷ್ಯಾ ದೇಶದ ರಾಯಭಾರಿಯಾಗಿದ್ದ ಅಲೆಕ್ಸಾಂಡರ್ ಕೆಡುಕಿನ್ ರವರೆಗೂ ಬಹಳಷ್ಟು ಪಾಶ್ಚಾತ್ಯ ಚಿಂತಕರ ಒಕ್ಕೋರಲದಲ್ಲಿ ಇದು. ಎಲ್ಲರಂತೆ ನಾವು ಕೂಡ ಎಂದು ಭಾವಿಸಿ ಬೇರೆಯವರನ್ನು ಅನುಕರಿಸಿ ಹೊರಟ ಭಾರತ सुरेश्वरं निधीश्वरं गजेश्वरं गणेश्वरं महेश्वरं समाश्रये परात्परं निरन्तरं वरणो रघुवर विमल जसु जोदाय कुबलचारी बुद्धिहीन तनुजा ಮಾಡಬೇಕು ನೀಯನ್ನ ಕಾಯಬೇಕಯ್ಯ ದುಸ್ತರದ ಸಂಸಾರ ಜಲರಿಯ ರಾಮನಾಮದ ನೌಕೆಯಲ್ಲಿ ದಾಟ ಹೊರಟಿ ಪದ್ಮೆ ಕಳತ್ರಂ ದನಂ ಪುತ್ರ ಪೌತ್ರಾದಿ ಸರ್ವಂ ನನ್ನ ತವರೂರೇ ಪಂಢರಿ ಭೀಮಾ ತೀರಕ್ಕೆ ಬನ್ನಿರಿ, ಭೀಮಾ ತೀರಕ್ಕೆ ಬನ್ನಿರಿ, ನನ್ನ ತವರೂರೇ ಪಂಢರಿ ಭೀಮಾ ತೀರಕ್ಕೆ ಬನ್ನಿರಿ, ಭೀಮಾ ತೀರಕ್ಕೆ ಬನ್ನಿರಿ. ತಂದೆ ಹಾಗೂ ತಾಯಿ, ತಂದೆ ಹಾಗೂ ತಾಯಿ, ವಿಠ್ಠಲರ ಕುಮಾಯಿ, ಎನಗೆ ವಿಠ್ಠಲರ ಕುಮಾಯಿ, ಎನಗೆ ವಿಠ್ಠಲರ ಕುಮಾಯಿ. ತವರೂರೇ ಪಂಢರಿ ಭೀಮಾ ತೀರಕ್ಕೆ ಬನ್ನಿರಿ, ಭೀಮಾ ತೀರಕ್ಕೆ ಬನ್ನಿರಿ. ಕೆಲವು ವಚನಗಳ ಮೂಲಕ ಅನೇಕ ಮಹನೀಯರು ಈ ಸಮಾಜವನ್ನು ಸುಧಾರಿಸಲು ಪ್ರಯತ್ನ ಪಟ್ಟಿರುವುದನ್ನು ನಾವು ಗಮನಿಸಬಹುದಾಗುತ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ದೇವರ ನರಸಿಂಹಯ್ಯ, ಹರಳಯ್ಯ, ಅಂಬಿಗ ಚೋಳಯ್ಯ ಇತ್ಯಾದಿಯಾಗಿ ಸಮಾಜ ಸುಧಾರಣೆಗೆ ಹಲವು ವಚನಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಕೊಟ್ಟಿರ್ತಾರೆ.